ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಬುದ್ದು ಪುಟ್ಟ ಕುಟುಂಬಕ್ಕೆ ಸ್ವಾಗತ. ಇವತ್ತಿನ ಸ್ಪೆಷಲ್ ಡ್ರಾಯಿಂಗ್ ಬಂದು ಸರ್ಪ್ರೈಸ್ ಆಗಿರುತ್ತೆ. ಯಾವುದೇ ಥರ ಪೆನ್ಸಿಲಲ್ಲಿ ನಾನು ಡ್ರಾ ಮಾಡಿ ಕಲರಿಂಗ್ ಮಾಡ್ತಾ ಇಲ್ಲ, ನೇರವಾಗಿ ಕ್ರಯಾನ್ಸ್ನೇ ಯೂಸ್ ಮಾಡ್ತಾ ಡ್ರಾಯಿಂಗ್ ಮಾಡ್ತಾ ಇದ್ದೀನಿ. ಸೊ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ, ಬನ್ನಿ. ಸೊ ಗೈಸ್, ಇವಾಗ ನಾನು ನಿಮಗೆ ಮಕ್ಕಳಿಗೆ ಟ್ರೀ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಆಲ್ಮೋಸ್ಟ್ ಎಲ್ಲ ಮಕ್ಕಳು ರಾಂಗ್ ಟೈಪಲ್ಲಿ ಟ್ರೀ ಮಾಡ್ತಾರೆ. ಸೊ ಈಸಿಯಾಗಿ ಹೇಗೆ ಟ್ರೀ ಮಾಡ್ಬೋದು ವಿತೌಟ್ ದ ಪೆನ್ಸಿಲ್, ನಾವು ನೇರವಾಗಿ ಕ್ರಯಾನ್ಸ್ನ ಯೂಸ್ ಮಾಡಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ, ಬನ್ನಿ. ಮೊದಲಿಗೆ ಟ್ರೀ ಟ್ರಂಕ್ನ ಡ್ರಾ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಡ್ರಾ ಮಾಡ್ಕೋಬೇಕು. ಸೊ ಇವಾಗ ಡಾರ್ಕ್ ಗ್ರೀನ್ನ ಯೂಸ್ ಮಾಡಿಕೊಂಡು ಜಸ್ಟ್ ಕರ್ವ್ ಲೈನ್ಸ್, ಬೇರೆ ಯಾವುದೇ ಥರ ಲೈನ್ ಏನು ಯೂಸ್ ಮಾಡಲ್ಲ, ಕರ್ವ್ ಲೈನ್ನಲ್ಲಿ ಬ್ರಾಂಚ್ನ ಡ್ರಾ ಮಾಡ್ಕೊಳ್ಳಿ. ಈ ರೀತಿ ನೋಡಿ, ಆರಾಮಾಗಿ ಈ ಥರ ಜಸ್ಟ್ ಕರ್ವ್ ಲೈನ್ಸ್ನ ಯೂಸ್ ಮಾಡಿ ನಿಮ್ಗೆ ಎಷ್ಟು ಬೇಕೋ ಅಗಲವಾಗಿ ಟ್ರೀನ ಡ್ರಾ ಮಾಡ್ಕೋಬೋದು. ಈ ಥರ ಪುಟ್ಪುಟಾಣಿಯಾಗಿ ಮಾಡ್ಬೋದು, ದೊಡ್ಡದಾಗಿ ಕೂಡ ಈ ರೀತಿ ಡ್ರಾ ಮಾಡ್ಕೋಬೇಕು. ನಂತರ ಲೈಟಾಗಿ ಒಂದು ಕರ್ವ್ ಟೈಪ್ ಲೈನ್, ಕ್ರಾಸಿಂಗ್ ಲೈನ್ ಹಾಕ್ಕೊಳ್ಳಿ ಈ ಥರ. ಸೊ ಈ ರೀತಿ ಹಾಕೊಂಡ್ಮೇಲೆ ಗ್ರಾಸಸ್, ಒಂದು ಶಾರ್ಟ್ ಲೆಂತ್ ಶಾರ್ಟ್, ಸೊ ಈ ರೀತಿ ಗ್ರಾಸಸ್ನ ಡ್ರಾ ಮಾಡ್ಕೋಬೇಕು. ನೋಡಿ, ಜಸ್ಟ್ ಈ ಥರ ಗ್ರಾಸಸ್ಗಳನ್ನ ಡ್ರಾ ಮಾಡ್ಕೊಳ್ಳಿ. ಸೊ ಈ ರೀತಿ ಡ್ರಾ ಮಾಡ್ಕೊಂಡಾದ್ಮೇಲೆ ಕಲರಿಂಗ್ ಕೊಡೋದು ಹೇಗೆ ಅಂತ ತೋರಿಸ್ಕೊಡ್ತೀವಿ. ಈಗ ಆಲ್ರೆಡಿ ನಾವು ಡಾರ್ಕ್ ಬ್ರೌನ್ ಯೂಸ್ ಮಾಡೋದ್ರಿಂದ ಇನ್ಸೈಡ್ ಟ್ರೀಗೆ ಲೈಟ್ ಬ್ರೌನ್ನ ಯೂಸ್ ಮಾಡಿ. ಲಾಸ್ಟ್ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ನಲ್ಲ, ಸ್ಮೂತಾಗಿ ಲೈಟಾಗಿ ಕಲರ್ ಮಾಡಿದ್ರೆ ಸಾಕು. ನೋಡಿ, ಈ ರೀತಿ. ಸೊ ಟ್ರೀ ಯಾವತ್ತೇ ನೀವು ಕಲರಿಂಗ್ ಮಾಡಬೇಕಾದ್ರೆ ಸ್ಲೀಪಿಂಗ್ ಟೈಪ್ ಹೋಗೋದು ರಾಂಗ್ ಮೆಥಡ್. ಹೇಗೆ ನಾವು ಟ್ರೀನ ಡ್ರಾ ಮಾಡಿದ್ರೆ ಅದೇ ವೇವಲ್ಲಿ ನೀವು ಕಲರಿಂಗ್ ಮಾಡಬೇಕು. ಸೊ ಈ ರೀತಿ ಮಾಡಿದ್ಮೇಲೆ ಒಳಗಡೆ ಚಿಕ್ಕದಾಗಿ ಒಂದು ಸರ್ಕಲ್ ಥರ ಕೊಡಿ. ಸೊ ಮತ್ತೆ ಅದರ ಮೇಲೆ ಈ ಥರ ಕಲರ್ ಕೊಡಿ. ಸೊ ಈಗ ಆದಮೇಲೆ ಡಾರ್ಕ್ ಗ್ರೀನಿಂದ ಏನು ಬ್ರಾಂಚಸ್ನ ನಾವು ಮಾಡ್ಕೊಂಡಿದ್ದೀವಲ್ಲ, ಇವಾಗ ಲೈಟ್ ಗ್ರೀನಿಂದ ಕಲರ್ ಮಾಡ್ತೀರಾ. ಬಟ್ ಅದಕ್ಕಿಂತ ಮುಂಚೆ ಯೆಲ್ಲೋ ಕಲರ್ನ ಯೂಸ್ ಮಾಡೋದ್ರಿಂದ ಸ್ವಲ್ಪ ಲುಕ್ಕಾಗಿ ಶೈನಿಂಗ್ ಕೊಡುತ್ತೆ. ಲೈಟಾಗಿ ಯೆಲ್ಲೋ ಕಲರ್ನ ಟಚ್ ಮಾಡಿಕೊಂಡು ನಾವು ಡ್ರಾ ಮಾಡಿರೋಂಥ ಇನ್ಸೈಡ್ ಕರ್ವ್ ಲೈನ್ ಒಳಗೆ ಯೆಲ್ಲೋ ಕಲರ್ನ ಈ ಥರ ಲೈಟಾಗಿ ಕಲರ್ ಮಾಡ್ಕೊಳ್ಳಿ. ಸೊ ನಂತರ ನಾವು ಗ್ರೀನ್ ಕಲರಿಂದ ಕಲರ್ ಮಾಡ್ತಾ ಬರಬೇಕು. ನೋಡಿ, ಈ ರೀತಿ ಬ್ರಾಂಚ್ಗೆ ಕಲರ್ ಮಾಡ್ತಾ ಬನ್ನಿ. ಸೊ ಬ್ರಾಂಚಿಗೆ ಕಲರ್ ಮಾಡಬೇಕಾದ್ರೆ ನೀವು ಈ ಥರ ಸ್ಕ್ರಿಬ್ಬಿಂಗ್ ಆಗು ಕೂಡ ಮಾಡ್ಬೋದು, ಚೆನ್ನಾಗಿ ಬರುತ್ತೆ. ಅದರ್ವೈಸಲ್ಲೇ ಮಾಡಬೇಕು ಅಂತ ಏನಿಲ್ಲ, ಈ ಥರ ಸ್ಕ್ರಿಬ್ಬಿಂಗ್ ಟೈಪಲ್ಲೂ ಕೂಡ ನೀವು ಕಲರಿಂಗ್ ಮಾಡಬೇಕು. ನ್ಯಾಚುರಲ್ ಆಗಿ ನೀಟಾಗಿ ಬರುತ್ತೆ. ಸೊ ಹಾಗೆ ನಾವೇನಿಲ್ಲಿ ಗ್ರಾಸಸ್ನ ಡ್ರಾ ಮಾಡ್ಕೊಂಡಿದ್ರಲ್ಲ, ಆ ಇನ್ಸೈಡ್ ಕೂಡ ಅದೇ ರೀತಿ ಫಿಲ್ಲಿಂಗ್ ಕೊಡಬೇಕು. ಸೊ ಈ ರೀತಿ ಫಿಲ್ಲಿಂಗ್ ಕೊಟ್ಟಮೇಲೆ ಮತ್ತೆ ಆಲಿವ್ ಗ್ರೀನಿಂದ ಸ್ವಲ್ಪ ಟಚಪ್ಪಿಂಗ್ ಕೊಡಿ, ಅಂದರೆ ಮತ್ತೆ ಅದರ ಮೇಲೆ ಲೈಟಾಗಿ ಕಲರಿಂಗ್ ಕೊಡಿ. ಸ್ವಲ್ಪ ಡಬಲ್ ಶೇಡಿಂಗ್ ಕಾಣುತ್ತೆ. ಸೊ ಇವಾಗ ಕೂಡ ಇದಕ್ಕೆ ನೀವು ಮತ್ತೆ ಏನು ಕರ್ವ್ ಬ್ರಾಂಚಸ್ ಮಾಡಿದ್ವಲ್ಲ, ಸೊ ಅದಕ್ಕೆ ಔಟ್ಲೈನರಾಗಿ ಲಿಟಲಾಗಿ ಸ್ವಲ್ಪ ಕರ್ವ್ ಲೈನ್ಸ್ನ ಅಟ್ಯಾಚ್ ಮಾಡಿ.
ಸೊ ಈ ರೀತಿ ಟ್ರೀ ಮತ್ತು ಗ್ರಾಸಸ್ ರೆಡಿ ಆದಮೇಲೆ ಆರೆಂಜ್ ಕಲರಿಂದ ಈ ರೀತಿ ಲೈಟಾಗಿ, ಕಂಪ್ಲೀಟ್ ಲೈಟಾಗಿ ಆರೆಂಜ್, ಯೆಲ್ಲೋ ಆ್ಯಂಡ್ ಲೈಟ್ ಕಲರ್ ಬ್ರೌನ್. ನೋಡಿ ಈ ರೀತಿ. ಮತ್ತು ಇವಾಗ ಗ್ರೀನ್ ಕಲರಿಂದ ಈ ರೀತಿ. ಸೊ ಬಹಳನೇ ಸುಲಭವಾಗಿ ಯಾವುದೇ ಥರ ಪೆನ್ಸಿಲಲ್ಲಿ ಡ್ರಾ ಮಾಡದೇ ನೇರವಾಗಿ ನೀವು ಕ್ರಯಾನ್ಸಿಂದ ಈ ರೀತಿ ಟ್ರೀನ ಡ್ರಾ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಮಕ್ಳಿಗೂ ಕೂಡ ಈ ಈಸಿ ಮೆಥಡ್ ಆರಾಮಾಗಿ ಅವರು ಕಲಿಬೋದು. ಯಾವುದೇ ಥರ ಟಫ್ ಇರಲ್ಲ. ಜಸ್ಟ್ ಕರ್ವ್ ಲೈನ್ಸ್ಗಳನ್ನ ಯೂಸ್ ಮಾಡಿಕೊಂಡು ಟ್ರೀನ ಮಕ್ಕಳು ಡ್ರಾ ಮಾಡ್ಬೋದು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.